ಶ್ರೀ ಗುರುಭ್ಯೋ ನಮಃ ಬ್ರಹ್ಮಗುರುಭ್ಯೋ ನಮಃ ಶಿವಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿಕಥಾಮೃತಸಾರ ಗುರುಕರುಣದಿಂದ ಎಷ್ಟು 48ನೇದು 48ನೇ ದೀಪಗಳನುಸರಿಸಿ ದೀಪ್ತಿಯು ವ್ಯಾಪಿಸಿ ಮಹಾತಿಮಿರ ಕಳೆದು ರೋಪಕಾರವ ಮಾಡ್ತ ತೆರದಂದದಲ್ಲಿ ಪರಮಾತ್ಮ ಆ ಪಯೋಜಾಸನ ನುಳಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಿಗೈಸುತ ಆ ಹೊಳೆವನವರಂತೆ ಚೇಷ್ಟೆಯ ಮಾಡಿಸುತ್ತ ಅಷ್ಟರವರೆಗೆ ಆ ದೇವತೆಗಳ ಸಾಧನೆ, ಅವರ ಪ್ರಾರಬ್ಧ ಕರ್ಮ, ಅದರ ಬಗ್ಗೆ ತಿಳಿಸಿ ಮುಂದ ಭಗವಂತ ಎಲ್ಲರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾನೆ, ದೇವತೆಗಳನ್ನು ಹೇಗೆ ಕಾಪಾಡ್ತಾನೆ, ಹೇಗೆ ಸೃಷ್ಟಿ ಸ್ಥಿತಿಲಯಾದಿಗಳನ್ನು ಮಾಡ್ತಾನೆ, ಆ ಮಹಿಮೆಗಳ ಬಗ್ಗೆ ತಿಳಿಸ್ತಾರೆ. ಇಲ್ಲಿ ಬ್ರಹ್ಮದೇವರ ಒಳಗಿದ್ದು ಭಗವಂತ ಯಾವ ರೀತಿಯಾಗಿ ತಾನು ಎಲ್ಲರನ್ನು ರಕ್ಷಣೆ ಮಾಡುತ್ತಾನೆ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೀಪಗಳನ್ನ ಅನುಸರಿಸಿ ದೀಪ್ತಿಯು ವ್ಯಾಪಿಸಿ ಮಹಾತಿಮಿರ ಕಳೆದು ಪರೋಪಕಾರವ ಮಾಡ್ಪ ತೆರದಂದದಲ್ಲಿ. ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ಮೊದಲಿಗೆ ಏನು ದೃಷ್ಟಾಂತ ಅಂದ್ರೆ ದೀಪಗಳನ್ನ ಅನುಸರಿಸಿ ದೀಪ್ತಿಯು, ದೀಪ್ತಿ ಅಂತಂದ್ರೆ ಕಾಂತಿ, ಕಾಂತಿ ವ್ಯಾಪಿಸಿ, ಕಾಂತಿ ಏನ್ ಮಾಡ್ತದೆ, ಮಹಾತಿಮಿರ ಕಳೆದು, ತಿಮಿರ ಅಂತಂದ್ರೆ ಕತ್ತಲು, ಮಹಾತಿಮಿರ ದೊಡ್ಡ ಕತ್ತಲು, ಮಹಾ ಕತ್ತಲಿತ್ತು ಅಂತಂದ್ರೆ ಏನ್ ಮಾಡ್ತೀವಿ, ದೀಪ ಹಚ್ತೀವಿ. ನಾವು ದೀಪ ಹಚ್ಚೋದಿಲ್ರಿ, ಕರೆಂಟ್ ಲೈಟ್ ಹಾಕ್ತಿವಿ ಅಂತಂದ್ರೆ ಯಾವುದೋ ಒಂದು ಲೈಟ್ ದೀಪನ ಒಟ್ಟಿಗೆ ಕಾಂತಿ, ದೀಪ್ತಿ ಅಂದ್ರೆ ಕಾಂತಿ. ಹಿಂದೆ ಎಲ್ಲ ಪೆಟ್ರೋಲ್ ಆಕ್ಸೈಡ್ ಇದ್ದು ಅಥವಾ ಎಣ್ಣೆ ದೀಪಗಳಿದ್ದು ಹಚ್ತಾ ಇದ್ರು, ಈಗ ಲೈಟ್ ಹಾಕ್ತಾರೆ. ಹೀಗಾಗಿ ಒಟ್ಟಾರೆ ದೀಪ್ತಿ ಕಾಂತಿ ಎಂಬುದು ಏನ್ ಮಾಡ್ತದೆ, ಮಹಾತಿಮಿರ ಕಳೆದು, ಮಹಾ ಕತ್ತಲನ್ನು ಕಳಿತದೆ, ಕಳೆದು ಪರೋಪಕಾರವ ಮಾಡ್ಪ ತೆರದಂದದಲ್ಲಿ, ಪರೋಪಕಾರವನ್ನು ಮಾಡುತ್ತದೆ. ಅದು ಹೆಂಗ್ ಮಾಡ್ತದೆ ಅದು ದೀಪ,
ಕಾಂತಿ ಅಂತಂಬೋದು ಒಂದೇ ರೀತಿ ಕಾಂತಿ ಇರುತ್ತದೆ. ಕೆಲವ್ರ ಮನೆಯಲ್ಲಿ 60 ಕ್ಯಾಂಡಲ್ ಬಲ್ಸ್ ಒಂದು ಬಲ್ಬ್ನಲ್ಲಿ ಹಾಕಿರ್ತೀವಿ. ರಾತ್ರಿ ಆಯ್ತು ದೊಡ್ಡ ಬೆಳಕು ಬೇಡಪ್ಪ ಅಂತ 0 ಕ್ಯಾಂಡಲ್ ಬಲ್ಬ್ ಹಾಕ್ತಿವಿ, ಬೆಡ್ ಲೈಟ್ ಹಾಕ್ತಿವಿ. ಹೆಂಡು ಬೆಳಕು ಬೇಕು, ಬಾರ್ ಲೈಟ್ ಹಾಕ್ತಿವಿ. ದೊಡ್ಡ ದೊಡ್ಡ ಫಂಕ್ಷನ್ಸ್ ಅದು ಇನ್ನು 1000 ಕ್ಯಾಂಡಲ್ ಬಲ್ಬ್ ಹಾಕ್ತಾರೆ. ಈಗ ಎಲ್ಲಾ ಕಾಂತಿಯೇ, ಆದ್ರೆ ಆ ಕಾಂತಿ ಹೇಗಿರ್ತದೆ ಅಂದ್ರೆ ದೀಪಗಳ ಅನುಸರಿಸಿ. ದೀಪಗಳಲ್ಲಿಯೂ ಕೂಡ ಅಷ್ಟೇ, ಅಖಂಡ ದೀಪ ಸಣ್ಣದಿರ್ತದೆ. ನಾವು ಸ್ವಲ್ಪ ಕಾರ್ತಿಕ ದೀಪ ಬಂತು ದೊಡ್ಡದು ಹಚ್ತೀವಿ. 165 ಬತ್ತಿಗಳು ಹಚ್ಚಿ ವರ್ಷಕ್ಕೊಮ್ಮೆ ಇನ್ನೂ ದೊಡ್ಡದು ಹಚ್ತೀವಿ. ಹೀಗೆ ಅದರ ಕಾಂತಿ ಬೇರೆ ಇರ್ತದೆ. ಅಖಂಡದ ದೀಪದ ಕಾಂತಿ ಬೇರೆ, ಬೇರೆ ಬೇರೆ ದೇವರ ಮುಂದೆ ಹಚ್ಚಿಡತಕ್ಕಂತಹ ದೀಪಗಳ ಸಾಲಿನಲ್ಲಿ ಇರುವ ಕಾಂತಿ ಬೇರೆ, ದೊಡ್ಡ ದೀಪಗಳ ಕಾಂತಿ ಬೇರೆ. ದೊಡ್ಡ ಒಲೆ ಹಚ್ಚಲಿಕ್ಕೆ ಕಟ್ಟಿಗೆ ಹಚ್ಚುತ್ತಾರೆ, ಅಲ್ಲಿ ಬರತಕ್ಕಂತ ಕಾಂತಿ ಬೇರೆ. ಹೀಗೆ ಆ ದೀಪ್ತಿ ಅಂತಂಬೋದು ಹೇಗಿರ್ತದೆ ಅಂದ್ರೆ ದೀಪಗಳ ಅನುಸರಿಸಿ ಇರ್ತದೆ ದೀಪ್ತಿ. ಕಾಂತಿ ದೀಪಗಳನ್ನು ಅನುಸರಿಸಿ, ಸಣ್ಣ ದೀಪಕ್ಕೆ ಸಣ್ಣ ದೀಪ್ತಿ, ದೊಡ್ಡ ದೀಪಕ್ಕೆ ದೊಡ್ಡ ದೀಪ್ತಿ. ಹಂಗ ಈ ದೀಪ್ತಿ ಎಂಬುದು, ಕಾಂತಿ ಎಂಬುದು ದೀಪಗಳನ್ನ ಅನುಸರಿಸಿ ಇರ್ತದೆ. ಹಾಗೆ 60 ಕ್ಯಾಂಡಲ್ಗೆ ಒಂದು ರೀತಿಯಾದಂತಹ ಕಾಂತಿ, 1000 ಕ್ಯಾಂಡಲ್ಗೆ ಇನ್ನೊಂದು ರೀತಿಯಾದ ಕಾಂತಿ. ಹೀಗೆ ಅದು ಕೂಡ ಅಷ್ಟೇ, ಬಲ್ಬ್ಗಳಿಗೆ ಅನುಸಾರವಾಗಿ ಅಲ್ಲಿ ಕಾಂತಿ ಇರ್ತದೆ, ಇಲ್ಲಿ ದೀಪಗಳ ಅನುಸಾರವಾಗಿ ಕಾಂತಿ ಇರ್ತದೆ. ಯಾವುದೇ ಕಾಂತಿ ಏನ್ ಮಾಡ್ತದೆ, ಮಹಾ ತಿಮಿರವನ್ನು ಕಳಿತದೆ, ಕತ್ತಲನ್ನು ಕಳಿತದೆ. ಕಾಂತಿ ಹೆಚ್ಚಾಗುವ ಕೊದ್ದಿ ಕಳೆತಕ್ಕಂತಹ ಆ ಕತ್ತಲು ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ. ಸಣ್ಣ ಕತ್ತಲು ಸಣ್ಣ ದೀಪ, ದೊಡ್ಡ ಕತ್ತಲು ದೊಡ್ಡ ದೀಪ, ಹೀಗೆ ಎಲ್ಲವೂ ಯೋಗ್ಯತಾನುಗುಣವಾಗಿರುತ್ತದೆ. ಹೀಗೆ ದೃಷ್ಟಾಂತವನ್ನು ಅರ್ಥ ಮಾಡಿಕೊಂಡ್ರೆ ಅದೇ ರೀತಿಯಾಗಿ ಆ ತಿಮಿರ ಕಳೆದು ಏನ್ ಮಾಡ್ತದೆ, ಅದು ದೀಪ ಪರೋಪಕಾರವ ಮಾಳ್ಪ ತೆರದಂದದಲ್ಲಿ, ಪರೋಪಕಾರವನ್ನು ಮಾಡುತ್ತದೆ. ಮಾಳ್ಪ ತೆರದಂದದಲ್ಲಿ ಮಾಡುವಂತೆ ಅಂತ ಅರ್ಥ. ಮಾಳ್ಪ ತೆರದಂದದಲ್ಲಿ ಅಂದ್ರೆ ಆ ದೀಪವು ಹೇಗೆ ಪರೋಪಕಾರ ಮಾಡ್ತದೆಯೋ ಹಾಗೆ ಪರಮಾತ್ಮ ಭಗವಂತನೂ ಕೂಡ ಹಾಗೆ ಮಾಡ್ತಾನೆ. ಭಗವಂತ ಕೂಡ ಹೇಗೆ, ಇಲ್ಲಿ ಭಗವಂತ ಯಾವ ಲೆಕ್ಕ ಅಂದ್ರೆ ಕಾಂತಿ ಇದ್ದಂತೆ. ದೃಷ್ಟಾಂತವನ್ನು, ಕಾಂತಿಯನ್ನು ದೃಷ್ಟಾಂತ ಕೊಟ್ರು. ಇದನ್ನು ದಾರ್ಷ್ಟ್ಯಾಂತಿಕ ಅಂತ ಕರೀತಾರೆ. ಅದು ದೃಷ್ಟಾಂತ, ಇದು ದಾರ್ಷ್ಟ್ಯಾಂತಿಕ. ಅಂದ್ರೆ ಪರಮಾತ್ಮ ದಾರ್ಷ್ಟ್ಯಾಂತಿಕ, ದೃಷ್ಟಾಂತ ಕಾಂತಿ. ಉಪಮಾನ ಉಪಮೇಯ ಅಂತ ಹಿಂದೆ ಬಂತಲ್ಲ, ಆಗ ಉಪಮಾನ ಉಪಮೇಯ, ಅದು ಈ ಕಾಂತಿ ಎಂಬುದು ಉಪಮಾನ ಆಗ್ತದೆ, ಪರಮಾತ್ಮ ಉಪಮೇಯ ಆಗ್ತಾನೆ. ಈ ದೃಷ್ಟಾಂತ ತಗೊಂಡಾಗ ಕಾಂತಿ ದೃಷ್ಟಾಂತ ಆಗ್ತದೆ, ಪರಮಾತ್ಮ ದಾರ್ಷ್ಟ್ಯಾಂತಿಕ ಅಂತ ಆಗ್ತಾನೆ. ದಾಷ್ಟ್ಯಾಂತಿಕದಲ್ಲಿ ಏನ್ ನೋಡ್ಬೇಕೀಗ, ಪರಮಾತ್ಮನಿದ್ದಾನೆ. ಆ ಪರಮಾತ್ಮನ ಏನ್ ಮಾಡ್ತಾನೆ, ಆ ಪಯೋಜಾಸನ ನೋಡಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಿಗೈಸುತ್ತ ತಾ ಪೊಳೆವನು ಅವರಂತೆ ಚೇಷ್ಟೆಯ ಮಾಡಿಸುತ್ತ. ಭಗವಂತನು ಕೂಡ ಕಾಂತಿ ಇದ್ದಂತೆ, ಅವನು ಕೂಡ ಲೈಟ್ ಇದ್ದಂತೆ, ಕರೆಂಟ್ ಇದ್ದಂತೆ. ಆ ಕರೆಂಟು ಎಲ್ಲ ಕಡೆಗೂ ಇರ್ತದೆ, ಆದ್ರೆ ಆ ಶಾಕ್ ಹೊಡೆಯುವಂತಹ ರೀತಿ ಬೇರೆ. 0 ವಾಟ್ ಬಲ್ಬು ಬೆಡ್ ಲೈಟ್ ಮುಟ್ಟಿದ್ರೆ ಏನಾಗ್ತದೆ, ಏನಾಗೋದಿಲ್ಲ. ಹೆಚ್ಚೊತ್ತು ಕಾಯಿತು ಅಂದ್ರೆ ಸ್ವಲ್ಪ ಏನೋ ಹೆಚ್ಚಾಗಿ ಆಗ್ತದೆ ಅಷ್ಟೇ. ಅದೇ ನೀವು ದೊಡ್ಡ 60 ಕ್ಯಾಂಡಲ್ ಬಲ್ಬ್ ಮುಟ್ಕೊಂಡ್ರೆ, ಹಾಕಿ ಒಂದ್ 2-3 ಗಂಟೆ ಅನ್ನೋರಕ್ಕೆ ಆ ಬಲ್ಬ್ ಮುಟ್ಕೊಂಡ್ರೆ ಸುಡ್ತದೆ. ಇಲ್ಲ ಡೈರೆಕ್ಟ್ ವೈರೇ ಮುಟ್ಕೊಂಡ್ರೆ ಶಾಕ್ ಹೊಡಿತದೆ ಅಷ್ಟೇ. ಸಣ್ಣ ಪುಟ್ಟ ಮನೆಯಲ್ಲಿರತಕ್ಕಂತಹ ಕರೆಂಟ್ ಶಾಕ್ ಬೇರೆ, ದೊಡ್ಡ ಟರ್ಮಿನಲ್ ಹತ್ರ ಹೋಗಿ ಸ್ತಂಭದ ಹತ್ರ ಹೋಗಿ ಮುಟ್ಟಿದ್ರೆ, ಡೈರೆಕ್ಟ್ ಆಗಿ ವೈರ್ ಮುಟ್ಟಿದ್ರೆ ಅಲ್ಲಿ ಹೊಡಿತಕ್ಕಂಥ ಶಾಕ್ ಬೇರೆ, ಸತ್ಯ ಹೋಗ್ತಾನೆ ಹೋದ್ರೆ. ಹಾಗೆ ಕರೆಂಟ್ ಎಲ್ಲ ಒಂದೇ, ಆದರೆ ಆ ಕರೆಂಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಇರ್ತದೆ ಅನ್ನೋದರ ಮೇಲೆ ಅದರ ಶಕ್ತಿ ಇರ್ತದೆ. 60 ಕ್ಯಾಂಡಲ್ ನಲ್ಲಿ ಅದೇ ಕರೆಂಟ್ ಇರೋದು, 1000 ಕ್ಯಾಂಡಲ್ ನಲ್ಲಿ ಅದೇ ಕರೆಂಟ್ ಇರೋದು, ಆದರೆ ಆಯಾ ಬಲ್ಬ್ಗೆ, ಆ ಬಲ್ಬಿನ ಶಕ್ತಿಗೆ ತಕ್ಕಂತೆ ಅಲ್ಲಿ ಕರೆಂಟ್ ಇರ್ತದೆ. ಹಾಗೆ ಭಗವಂತ ಎಲ್ಲ ಕಡೆಗೂ ಇದ್ದಾನೆ. ಬ್ರಹ್ಮದೇವರಲ್ಲಿ ಇರುವ ಭಗವಂತನೇ ನಮ್ಮಲ್ಲಿ ಕೂಡ ಇದ್ದಾನೆ. ಹೀಗಾಗಿ ಎಲ್ಲ ಜೀವರಲ್ಲಿ, ಎಲ್ಲಾ ದೇವತೆಗಳಲ್ಲಿ ಇರೋ ಭಗವಂತನೊಬ್ಬನೇ. ಭಗವಂತ ಒಬ್ಬನೇ ಆದರೂ ಅಲ್ಲೆಲ್ಲಿ ಭಗವಂತ
ಅವರವರ ಶಕ್ತಿಗೆ ತಕ್ಕಂತೆ ತನ್ನ ಶಕ್ತಿಯನ್ನು ಪ್ರಕಟ ಮಾಡ್ತಾನೆ. ಅವರ ಶಕ್ತಿಯನ್ನು ಪ್ರಕಟ ಮಾಡ್ತಾನೆ, ತನ್ನ ಶಕ್ತಿಯನ್ನು ಪ್ರಕಟ ಮಾಡ್ತಾನೆ. ಆ ಪಯೋಜಾಸನನುಳಿದ್ದು, ಪಯೋಜಾಸನ ಅಂತಂದ್ರೆ ಪಯೋಜ ಅಂತಂದ್ರೆ ಕಮಲ, ಪಯ ಪಯ ಅಂತಂದ್ರೆ ಎರಡರ್ಥ, ಹಾಲು ಅಥವಾ ನೀರು ಎರಡಕ್ಕೂ ಪಯ ಅಂತ ಕರೀತಾರೆ. ಇಲ್ಲಿ ಪಯ ಶಬ್ದಕ್ಕೆ ನೀರು ಅಂತ ತಗೊಳ್ಬೇಕು. ಪಯೋಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ಅಂತ ಅರ್ಥ. ಜ ಅಂದ್ರೆ ಹುಟ್ಟಿದ್ದು. ಪಯೋಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು. ನೀರಿನಲ್ಲಿ ಹುಟ್ಟಿದ್ದು ಅಂದ್ರೆ ಕಮಲ ಅಂತ ಅರ್ಥ. ಪಯೋಜ ಅಂದ್ರೆ ಕಮಲ. ಪಯೋಜ ಆಸನ, ಆ ಕಮಲವನ್ನೇ ಆಸನವನ್ನಾಗಿ ಪಡೆದವನು ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಕಮಲಾಸನ, ಬ್ರಹ್ಮದೇವರು ಕಮಲಾಸನ ಅಂತ ಕರೀತಾರೆ, ಕಮಲದಲ್ಲಿ ಕುದಿರ್ತಾನದ ಕಾರಣ. ಹೀಗಾಗಿ ಅದು ಬ್ರಹ್ಮದೇವರ ನಾಭಿಯಿಂದ ಕಮಲ ಬಂತು, ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು. ಹೀಗಾಗಿ ಕಮಲಾಸನನಾದ ಬ್ರಹ್ಮದೇವರು. ಆ ಪಯೋಜಾಸನನುಳಿದ್ದು, ಆ ಪಯೋಜಾಸನ ಅಂದ್ರೆ ಕಮಲಾಸನನಾದಂತ ಬ್ರಹ್ಮದೇವರಲ್ಲಿದ್ದು ಭಗವಂತ ಏನ್ ಮಾಡ್ತಾನೆ? ಸ್ವರೂಪ ಶಕ್ತಿಯ ವ್ಯಕ್ತಿಗೈಸುತ್ತ ತನ್ನ ಸ್ವರೂಪ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡ್ತಾನೆ. ಬ್ರಹ್ಮದೇವರಲ್ಲಿ ಎಷ್ಟು ಶಕ್ತಿಯನ್ನು ಭಗವಂತ ಅಭಿವ್ಯಕ್ತಿ ಮಾಡ್ತಾನೆ, ಅಷ್ಟು ಶಕ್ತಿ ಇನ್ನು ಯಾವ ಜೀವರಲ್ಲಿಯೂ ಕೂಡ ತಾನು ಅಭಿವ್ಯಕ್ತಿಗೊಳಿಸೋದಿಲ್ಲ. ಹೀಗಾಗಿ ಬ್ರಹ್ಮದೇವರಲ್ಲಿರುವ ಭಗವಂತ ನಮ್ಮಲ್ಲಿರುವ ಭಗವಂತ ಒಂದೇ ಆದರೂ ಕೂಡ ಆ ಡಿಫರೆನ್ಸ್ ಯಾಕೆ ಬಂತು ಅಂದ್ರೆ ನಮಗೆ ಅಷ್ಟು ಶಕ್ತಿ ಇಲ್ಲ. ಭಗವಂತನ ಅಷ್ಟು ಪ್ರಕಾಶವನ್ನು, ಅಷ್ಟು ಸನ್ನಿಧಾನವನ್ನು, ಅಷ್ಟು ಅಭಿವ್ಯಕ್ತಿಯನ್ನು ಪಡೆಯುವಂತಹ, ತಡೆಯುವಂತಹ ಶಕ್ತಿ ನಮ್ಮಲ್ಲಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಅಷ್ಟು ಶಕ್ತಿಯನ್ನು ಅಭಿವ್ಯಕ್ತಿ ಮಾಡೋದಿಲ್ಲ ಭಗವಂತ, ಸ್ವಲ್ಪ ಮಾಡ್ತಾನೆ. ಅದೇ ಬ್ರಹ್ಮದೇವರಿಗೆ ಆ ಶಕ್ತಿ ಇದೆ, ಅಷ್ಟು ಭಗವಂತನ ವಿಶೇಷ ಸನ್ನಿಧಾನವನ್ನು ಪಡೆಯುವಂತಹ ಶಕ್ತಿ ಬ್ರಹ್ಮದೇವರಿಗಿದೆ, ಅವರ ಯೋಗ್ಯತೆ ಅಷ್ಟಿದೆ. ಅದಕ್ಕಾಗಿ ಅವರಲ್ಲಿ ಭಗವಂತ ಹೆಚ್ಚಿನ ಸನ್ನಿಧಾನದಿಂದ ಹೆಚ್ಚಿನ ಅಭಿವ್ಯಕ್ತಿಯನ್ನು ತೋರಿಸ್ತಾನೆ. ಸ್ವರೂಪ ಶಕ್ತಿಯ ತನ್ನ ಶಕ್ತಿಯನ್ನು ವ್ಯಕ್ತಿಗೈಸುತ್ತ, ವ್ಯಕ್ತಿ ಅಂದ್ರೆ ಅಭಿವ್ಯಕ್ತಿ ತೋರಿಸೋದು ಅಂತ ಅರ್ಥ. ಅಭಿವ್ಯಕ್ತಿಗೈಸುತ್ತ ಅಭಿವ್ಯಕ್ತಿ ಮಾಡ್ತಾ ತಾ ಪೊಳೆವನು ಅವರಂತೆ, ಅವರಂತೆ ಅಂದ್ರೆ ಎಲ್ಲೆಲ್ಲಿ ತಾನಿದ್ದಾನೋ ಅವರಂತೆ ಅಂದ್ರೆ ಅವರ ಶಕ್ತಿಗೆ ಅನುಗುಣವಾಗಿ ಅಂತ ಅರ್ಥ. ಬಲ್ಬ್ಗೆ 60 ಕ್ಯಾಂಡಲ್ ಲೈಟ್ ಮಾತ್ರ ತಡೆಯುವ ಶಕ್ತಿ ಇದೆ, ಅದಕ್ಕಾಗಿ ಅಲ್ಲಿ ಅಷ್ಟೇ ಕರೆಂಟ್ ಬರ್ತದೆ. 1000 ಕ್ಯಾಂಡಲ್ ಬಲ್ಬ್ನಲ್ಲಿ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಇದೆ, ಕರೆಂಟಿನ ಹೆಚ್ಚು ತಡೆಯುವ ಶಕ್ತಿ ಇದೆ. ಅದಕ್ಕಾಗಿ ಅಲ್ಲಿ ಹೆಚ್ಚಿನ ಶಕ್ತಿಯಿಂದ ಕರೆಂಟ್ ಇರ್ತದೆ. ಮ್ಯಾನುಫ್ಯಾಕ್ಚರೇ ಆಗಿರ್ತದೆ. ಆಗ ನಮ್ಮ ಮ್ಯಾನುಫ್ಯಾಕ್ಚರೇ ಇಷ್ಟು, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ನಾವೇನ್ ಮಾಡೋಣ? ಅನಾದಿ ಕಾಲದಿಂದ ನಮ್ಮ ಸ್ವರೂಪ ಯೋಗ್ಯತೆನೇ ಅಷ್ಟು. ಅದಕ್ಕಾಗಿ ನಮ್ಮಲ್ಲಿ ಕಮ್ಮಿ ಅಭಿವ್ಯಕ್ತಿ ಮಾಡ್ತಾನೆ, ಬ್ರಹ್ಮದೇವರಲ್ಲಿ ಹೆಚ್ಚಿನ ಅಭಿವ್ಯಕ್ತಿ ಮಾಡ್ತಾನೆ. ಹೀಗಾಗಿ ತಾ ಪೊಳೆವನು ಅವರಂತೆ, ಆಯಾ ಜೀವರಿಗೆ ತಕ್ಕಂತೆ ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ತನ್ನ ಸ್ವರೂಪ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡ್ತಾನೆ. ಅವರಂತೆ ಚೇಷ್ಟೆಯ ಮಾಡಿಸುತ್ತ, ಹೀಗಾಗಿ ಅವರಿಗೆ ತಕ್ಕಂತೆ ತಾನು ಚೇಷ್ಟೆ ಮಾಡುತ್ತಾನೆ, ಮಾಡಿಸುತ್ತಾನೆ. ಅವರಿಗೆ ತಕ್ಕಂತೆ ಶಕ್ತಿ ಕೊಡ್ತಾನೆ, ಅವರಿಗೆ ಏನೇನು ಕೈಲಾಗ್ತದೆ ಆ ಚೇಷ್ಟೆಗಳನ್ನು ಅಂದ್ರೆ ಆ ಕ್ರಿಯೆಗಳನ್ನು ಮಾತ್ರ ತಾನು ಮಾಡುತ್ತಾನೆ, ಮಾಡಿಸುತ್ತಾನೆ. ಹೀಗಾಗಿ ಎಲ್ಲರಲ್ಲಿ ಒಂದೇ ಶಕ್ತಿ ಯಾಕಿರೋದಿಲ್ಲ ಅಂದ್ರೆ ಭಗವಂತನ ಸನ್ನಿಧಾನ ಹೆಚ್ಚೆಚ್ಚು ಯಾರಲ್ಲಿ ಇರುತ್ತದೆ ಅವರಿಗೆ ಆಯಾ ಶಕ್ತಿ ಅಷ್ಟು ಹೆಚ್ಚಾಗಿ ಅವರಿಗಿರ್ತದೆ. ಅದು ಅವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಇರ್ತದೆ. ಹೀಗೆ ಭಗವಂತ ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಎಲ್ಲರಲ್ಲಿಯೂ ತಾನಿದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ ತನ್ನ ಶಕ್ತಿಯನ್ನು ಅವರಲ್ಲಿ ಅಭಿವ್ಯಕ್ತಿ ಮಾಡ್ತಾ ಈ ಬ್ರಹ್ಮಾಂಡವನ್ನು ನಡೆಸುತ್ತಾನೆ ಅಂತ. ಹೀಗಾಗಿ ಒಟ್ಟಾರೆ ಅವನು ಸರ್ವತಂತ್ರ ಸ್ವತಂತ್ರ. ಯಾರು ಚೇಷ್ಟೆ ಮಾಡಬೇಕಾದ್ರೂ, ಯಾರು ಕ್ರಿಯೆ ಮಾಡಬೇಕಾದ್ರೂ ಅವನ ಸನ್ನಿಧಾನ, ಅವನ ಅಭಿವ್ಯಕ್ತಿ ಅವಸರ. ಅದಿಲ್ಲದೆ ಹೋದ್ರೆ ಏನು ಮಾಡಲಾರ ಜೀವ. ಅದಕ್ಕಾಗಿ ಅವರವರ ಅದಕ್ಕೆ ಬಂದ್ರು. ಹಾಗಾದ್ರೆ ಭಗವಂತಂದೇ ತಪ್ಪಾಯ್ತಲ್ಲ ಅಂದ್ರೆ ತಪ್ಪು ಭಗವಂತನದ್ದಲ್ಲ, ಜೀವ ಯೋಗ್ಯತೆನೇ ಆಗಿದೆ. ಅವರವರ ಯೋಗ್ಯತೆ ತಕ್ಕಂತೆನೆ ಭಗವಂತ ತಾನು ಈ ರೀತಿಯಾಗಿ ಅಭಿವ್ಯಕ್ತಿ ಮಾಡ್ತಾನೆ. ಅದಕ್ಕಾಗಿ ತಾಪೊಳೆವನ್ ಅವರಂತೆ ಅಂತಂದ್ರು. ಅದಕ್ಕೆ ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆನೆ ತಾನು
ಅಭಿವ್ಯಕ್ತಿಗೊಳಿಸುತ್ತಾನೆ ಎಂಬ ಮಾತನ್ನು ತಿಳಿಸ್ತಾರೆ. ಗೊತ್ತಾಗಲ್ಲ? ಅರ್ಥ ಆಯ್ತು ಆಚಾರ್ಯ. ಬರ್ಕೊಂಡು ದೀಪಗಳನ್ನು ಅನುಸರಿಸಿ ಕಾಂತಿ ಎಲ್ಲ ಕಡೆಗೆ ವ್ಯಾಪಿಸಿ ಗಾಢಾಂಧಕಾರವನ್ನು ಕಳೆದು ಪರೋಪಕಾರ ಮಾಡುವಂತೆ ಪರಮಾತ್ಮನು ಬ್ರಹ್ಮದೇವರೊಳಗಿದ್ದು ತನ್ನ ಶಕ್ತಿಯನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಅಭಿವ್ಯಕ್ತಿ ಮಾಡುತ್ತಾ ಕ್ರಿಯೆಗಳನ್ನು ಮಾಡಿಸುತ್ತಾ ಪ್ರಕಾಶಿಸುತ್ತಾನೆ. ಕಠಿಣ ಪದಗಳಿಗೆ ಅರ್ಥ ಬರ್ಕೊಳ್ರಿ. ತಿಮಿರ ಅಂದ್ರೆ ಕತ್ತಲು, ಅಂದ್ರೆ ಕತ್ತಲು. ಪಯೋಜಾಸನ ಅಂದ್ರೆ ಬ್ರಹ್ಮದೇವರು. ಪಯೋಜಾಸನ ಅಂದ್ರೆ ಬ್ರಹ್ಮದೇವರು. ಬೇಕಾದ್ರೆ ಪಯೋಜ ಅಂದ್ರೆ ಕಮಲ ಅಂತ ಬರ್ಕೊಳ್ಬೇಕಾದ್ರೆ. ಇದರಲ್ಲಿ ಸಂಶಯ ಏನಿಲ್ಲಲ್ಲ. ಆಕರು ಕಮಲಾಸನೆ ಅಂತ ಆಕೆಯನ್ನು ಕೂಡ ಕರೀತಾರೆ. ಅದೆಲ್ಲ ಪ್ರಸಿದ್ಧವಾಗಿದ್ದು ಅದು ಸ್ತ್ರೀಲಿಂಗ ಬಂತು ಅಂದ್ರೆ ಲಕ್ಷ್ಮೀ ದೇವಿಗೆ, ಪುಲ್ಲಿಂಗ ಬಂತು ಅಂದ್ರೆ ಬ್ರಹ್ಮದೇವರಿಗೆ. ಹಂಗ ಕಮಲಾಸನೆ ಅಂತ ಲಕ್ಷ್ಮೀ ದೇವಿಯನ್ನು ಕೂಡ ಕರೀತಾರಲ್ಲ. ಲಕ್ಷ್ಮೀದೇವಿಗೂ ಕೂಡ ಕಮಲಾಸನೆ ಅಂತ ಕರೀತಾರೆ. ಕಮಲವನ್ನು ಆಸನೆಯಾಗಿ ಪಡೆದವಳು
ಸ್ತ್ರೀಲಿಂಗ ಬರ್ತದೆ. ಕಮಲಾಸನೆ ಅಂತ ವರ್ಣನ ಅಂತಾರೆ. ಕಮಲಾಸನ ಅಂದ್ರೆ ಬ್ರಹ್ಮದೇವರು, ಕಮಲಾಸನೆ ಅಂದ್ರೆ ಲಕ್ಷ್ಮೀದೇವಿ. ಹಾಗ ಕಮಲೆ ಕಮಲಾಲಯೇ ಅಂತ ಹಾಡೋದಲ್ಲ, ಕಮಲಾಲಯೇ ಅಂತ ಲಕ್ಷ್ಮೀದೇವಿಯನ್ನು ಬಿಟ್ಟಿದ್ದಾರೆ. ಕಮಲಾ ಕಮಲಾಲಯೇ ಕರೀಬಹುದು. ದೀಪಗಳನ್ನು ಅನುಸರಿಸಿ ದೀಪ್ತಿಗೆ ವ್ಯಾಪಿಸಿ ಮಹಾತಿಮಿರ ಕಳೆದು. ಪರೋಪಕಾರವ ಮಾಡ್ಪತಿರದಂದದಲ್ಲಿ ಪರಮಾತ್ಮ. ಆ ಪಯೋಜಾತನ ನುಳಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಿಗೈಸುತ್ತ. ಆ ಪೊಳೆವನವರಂತೆ ಚೇಷ್ಟೆಯ ಮಾಡಿ ಮಾಡಿಸುತ್ತ. ಸ್ವೋದರ ಸ್ಥಿತ ಪ್ರಾಣ ರುದ್ರೇಂದ್ರಾದಿಸುರರಿಗೆ ದೇಹ ಒಟ್ಟಾದರದಿ ಅವರವರ ಸೇವೆಯ ಕೊಂಬನವರತ. ಮೋದ ಬೋಧ ದಯಾಬ್ಧಿ ತನ್ನವರಾಧಿರೋಗವ ಕಳೆದು. ಮಹದಪರಾಧಗಳ ನೋಡದಲೆ ಸಲಹುವ ಸತತ ಸ್ಮರಿಸುವರ. ಇಲ್ಲಿ ಬ್ರಹ್ಮದೇವರ ಒಂದು ನಿಮಿಷ. ಸೋದರ ಸ್ಥಿತ ಪ್ರಾಣ ರುದ್ರೇಂದ್ರಾದಿ ಸುರರಿಗೆ ದೇಹಗಳ ಕೊಟ್ಟು ಆದರದಿ ಅವರವರ ಸೇವೆಯ ಕೊಂಬನು ಅನವರತ. ಭಗವಂತ ಎಲ್ಲ ದೇವತೆಗಳಿಗೆ ಜೀವರಿಗೆ ದೇಹವನ್ನು ಕೊಡುವನವನೇ. ಜೀವರು ಅನಾದಿನಿತ್ಯರು. ಭಗವಂತ ಯಾವ ರೀತಿಯಾಗಿ ಅನಾದಿನಿತ್ಯನೋ ಜೀವರೆಲ್ಲರೂ ಕೂಡ ಅನಾದಿನಿತ್ಯರೇ. ಆದರೆ ಭಗವಂತ ಮಾಡೋ ಕೆಲಸ ಏನು ಅಂತಂದ್ರೆ ಅವರಿಗೆ ದೇಹಗಳನ್ನು ಕೊಡ್ತಾನೆ. ಎಲ್ಲಾರು ಪ್ರಳಯ ಕಾಲದಲ್ಲಿ ಲಿಂಗ ಶರೀರದಿಂದ ಮಾತ್ರ ಇದ್ದುಕೊಂಡು ಮುಕ್ತರು ಲಿಂಗ ಶರೀರವನ್ನು ಕೂಡ ಕಳೆದುಕೊಂಡು ಎಲ್ಲರೂ ಭಗವಂತನ ಉದರದಲ್ಲಿರ್ತಾರೆ ಪ್ರಳಯ ಕಾಲದಲ್ಲಿ. ಮತ್ತು ಸೃಷ್ಟಿ ಆಗೋ ಸಂದರ್ಭದಲ್ಲಿ ಭಗವಂತ ಏನ್ ಮಾಡ್ತಾನೆ, ತನ್ನ ಉದರದಲ್ಲಿರುವ ಎಲ್ಲಾರನ್ನು
ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ವಾಯುದೇವರಿಂದ ಮೊದಲು ಮಾಡಿಕೊಂಡು ಎಲ್ಲರನ್ನು ಕೂಡ ರಕ್ತೈತಾನೆ. ಬ್ರಹ್ಮದೇವರು ಸರಿ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ, ವಾಯುದೇವರು ನೆಕ್ಸ್ಟ್ ಬ್ರಹ್ಮದೇವರಾಗ್ತಾರೆ. ಅವರು ಕೇವಲ ಲಿಂಗ ಶರೀರದಿಂದ ಮಾತ್ರ ಇರ್ತಾರೆ. ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ಈ ಸ್ಥೂಲ ಶರೀರ ಅನಿರುದ್ಧ ಶರೀರ ಹೋಗ್ಬಿಟ್ಟಿರ್ತದೆ, ಕೇವಲ ಲಿಂಗ ಶರೀರ ಸ್ವರೂಪ ಶರೀರ ಮಾತ್ರ ಇರ್ತದೆ. ಮೋಕ್ಷಕ್ಕೆ ಯೋಗ್ಯರಾದವರಿಗೆ ಲಿಂಗ ಶರೀರವೂ ಕೂಡ ಹೋಗ್ಬಿಟ್ಟಿರ್ತದೆ, ಕೇವಲ ಸ್ವರೂಪ ಶರೀರದಿಂದ ಭಗವಂತನ ಉದರದಲ್ಲಿ ಇರ್ತಾರೆ. ಮತ್ತು ಪ್ರಳಯ ಕಳೆದು ಮತ್ತು ಸೃಷ್ಟಿ ಕಾಲದಲ್ಲಿ ಯಾರ್ಯಾರಿಗೆ ಲಿಂಗ ಶರೀರ ಹೋಗ್ಬಿಟ್ಟಿರ್ತದೆ ಅವರನ್ನೆಲ್ಲ ಮೋಕ್ಷಕ್ಕೆ ಕಳೆದಿರ್ತಾನೆ. ಇನ್ನ ಯಾರ್ಯಾರಿಗೆ ಲಿಂಗ ಶರೀರ ಇರ್ತದೆ ಇನ್ನೂ ಅಪರೋಕ್ಷ ಜ್ಞಾನ ಆಗಿರೋದಿಲ್ಲ ಅವರನ್ನು ಮತ್ತು ಸೃಷ್ಟಿಗೆ ತರ್ತಾನೆ. ಹೀಗಾಗಿ ಎಲ್ಲರಿಗೂ ಮತ್ತು ವಾಯುದೇವರಿಂದ ಮೊದಲು ಮಾಡಿಕೊಂಡು ಎಲ್ಲರಿಗೂ ಮತ್ತು ಸ್ಥೂಲ ಶರೀರಗಳನ್ನು ಕೊಟ್ಟು ಮತ್ತು ಅವರಿಂದ ಸಾಧನೆ ಮಾಡಿಸ್ತಾನೆ. ಅವರಿಂದ ಮತ್ತು ತಾನು ಸೇವೆ ಸ್ವೀಕಾರ ಮಾಡ್ತಾನೆ, ಸಾಧನೆಯನ್ನು ಮಾಡಿಸ್ತಾನೆ. ಇದು ಭಗವಂತನ ಒಂದು ಪ್ರಕಾರ. ಅದನ್ನ ಹೇಳ್ತಾರೆ ಸ್ವೋದರ ಸ್ಥಿತ. ಸ್ವ ಉದರ, ಉದರ ಅಂದ್ರೆ ಹೊಟ್ಟೆ, ಸ್ವ ಉದರ ತನ್ನ ಉದರ, ಸ್ವೋದರ ಸ್ಥಿತ ತನ್ನ ಉದರದಲ್ಲಿ ಇರುವ ಯಾರು? ಪ್ರಾಣ, ರುದ್ರ, ಇಂದ್ರಾದಿ ಸುರರಿಗೆ. ಪ್ರಾಣದೇವರು, ರುದ್ರದೇವರು, ಇಂದ್ರದೇವರು ಇತ್ಯಾದಿ ಸುರರಿಗೆ, ಇವರೇ ಮೊದಲಾದಂತಹ ದೇವತೆಗಳಿಗೆ ದೇಹಗಳ ಕೊಟ್ಟು ಅವರಿಗೆ ಮತ್ತು ದೇಹಗಳನ್ನು ಕೊಡುತ್ತಾನೆ. ಅಂದ್ರೆ ಈ ಸ್ಥೂಲ ದೇಹಗಳನ್ನು ಕೊಡುತ್ತಾನೆ, ಪ್ರಳಯದಲ್ಲಿರೋದಿಲ್ಲ. ಹೀಗಾಗಿ ಮತ್ತು ಪ್ರಳಯ ಆದ್ಮೇಲೆ ಸೃಷ್ಟಿಕಾಲದಲ್ಲಿ ಅವರಿಗೆ ಸ್ಥೂಲ ಶರೀರಗಳನ್ನು ಕೊಟ್ಟು ಆದರದಿ ಅವರವರ ಸೇವೆಯ ಕೊಂಬನು ಅನವರತ. ಆದರದಿಂದ ಪ್ರೀತಿಯಿಂದ ಅವರವರ ಸೇವೆಗಳನ್ನು, ಅವರು ಮಾಡುವಂತಹ ಸೇವೆಗಳನ್ನು ತಾನು ಅನವರತ ಯಾವಾಗಲೂ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡೋದಕ್ಕೆ ಅವನಿಗೇನು ಕಮ್ಮಿ ಆಗಿತ್ತೇನು? ಏನು ಕಮ್ಮಿ ಆಗಿದೆ ಅಂತ ಅವನು ಸ್ವೀಕಾರ ಮಾಡ್ತಾನಪ್ಪ? ಏನಾದರೂ ಕಡಿಮೆ ಆಗಿದ್ರೆ ಅವನು ಸೇವೆ ಮಾಡಿರ್ಬೇಕು. ನಮ್ಮ ಕೈಲಾಗೋದಿಲ್ಲ, ನಮ್ಮ ಸೇವೆ ಮಾಡ್ಲಿಕ್ಕೆ ಇನ್ನೊಬ್ರು ಬೇಕು. ಭಗವಂತನ ಕೈಲಾಗೋದಿಲ್ಲ ಏನು ಸೇವೆ ಮಾಡ್ಲಿಕ್ಕ? ಅವನಿಗೆ ಯಾಕೆ ಕೊಟ್ಟನಪ್ಪ? ಸೇವೆ ಮಾಡಲಿಲ್ಲ, ಅವನಿಗೆ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ಅವನಿಗೆ ಮತ್ತೆ ಏನೋ ದುಃಖ ಶೋಕ ಏನೋ ಅದ ಅಂತ ಅರ್ಥ ಆಗ್ತದೆ ಅವಾಗ, ಏನಾದ್ರು ಕಮ್ಮಿ ಆಯ್ತು ಅಂದ್ರೆ. ಆದ್ರೆ ಭಗವಂತ ಎಂತವನು? ಮೋದ ಬೋಧ ದಯಾಬ್ಧಿ. ಭಗವಂತ ಮೋದ, ಮೋದ ಅಂದ್ರೆ ಸಂತೋಷ, ಬೋಧ, ಬೋಧ ಅಂದ್ರೆ ಜ್ಞಾನ, ದಯಾ ಅಂದ್ರೆ ಕಾರುಣ್ಯ. ಈ ಗುಣಗಳೇ ಅಬ್ಧಿ, ಅಬ್ಧಿ ಅಂದ್ರೆ ಸಮುದ್ರ, ಸಮುದ್ರದಂತೆ ಆ ಗುಣಗಳು ಅವನಲ್ಲಿ ತುಂಬಾ ಇವೆ. ಮೋದ ಅಂದ್ರೆ ಸಂತೋಷ, ಬೋಧ ಅಂದ್ರೆ ಜ್ಞಾನ, ದಯಾ ಅಂದ್ರೆ ಕಾರುಣ್ಯ. ಈ ಗುಣಗಳೇ ಸಾಗರದಂತೆ ಅದ ಅವನಿಗೆ. ಹೀಗಾಗಿ ಅವನಿಗೇನೋ ದುಃಖವಾಯಿತು, ಶೋಕವಾಯಿತು, ಇನ್ನೊಬ್ಬರ ಸೇವೆ ಬೇಕಾಯಿತು ಅಂತಿಲ್ಲ. ಯಾಕೆ? ಮೋದವು ಅವನಲ್ಲಿ ಸಾಗರದಷ್ಟಿದೆ. ಆದ್ರೆ ಅವನಿಗೇನಪ್ಪ ಏನೋ ಅಜ್ಞಾನ ಇದೆ, ಇನ್ನೇನಾದ್ರೂ ಅವನಿಗೆ ತಿಳ್ಕೋಬೇಕಾಗಿತ್ತು ಅಂತೂ ಇಲ್ಲ. ಬೋಧ ಅಂದ್ರೆ ಜ್ಞಾನವೂ ಸಾಗರದಂತೆ ಇದೆ. ಇನ್ನು ಮತ್ತೆ ಅವ್ರಿಗೆ ಕೊಡ್ಲಿಕ್ಕೆ, ದೇಹಗಳು ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ದಯ, ಕಾರುಣ್ಯ ಗುಣ ಒಂದೇ ಕಾರಣ ಅಷ್ಟೇ. ಅವನು ಕಾರುಣ್ಯ ಸಾಗರ, ಆದ ಕಾರಣ ನಮಗೆ ಶರೀರ ಕೊಡ್ತಾನೆ. ಶರೀರ ಕೊಡ್ಲಿಕ್ಕೂ ಕಾರುಣ್ಯ ಸಾಗರನಾಲಿಕ್ಕೂ ಏನಪ್ಪ ಸಂಬಂಧ ಅಂದ್ರೆ, ಮತ್ತೆ ನಾವೆಲ್ಲರೂ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ಬೇಕಾ? ನಾವೆಲ್ಲರೂ ಮೋಕ್ಷಕ್ಕೆ ಹೋಗ್ಬೇಕು ಅಂತಂದ್ರೆ ಸಾಧನೆ ಮಾಡ್ಬೇಕಾ? ಸಾಧನೆ ಮಾಡಬೇಕು ಅಂದ್ರೆ ದೇಹಗಳು ಬೇಕಾ? ಇಂದ್ರಿಯ ಬೇಕಾ? ಜ್ಞಾನ ಬೇಕಾ? ಉಪದೇಶ ಬೇಕಾ? ಗುರುಗಳು ಬೇಕಾ? ಸಾಧನಕ್ಕೆ ಸಲಕರಣೆಗಳು ಮತ್ತೆ ಸಾಧನ ಸಾಮಗ್ರಿ ಬೇಕಾ? ಮತ್ತೆ ಯಾವು ಇಲ್ಲದೆ ಹೋದ್ರೆ ನಾವು ಸಾಧನೆ ಹೆಂಗ್ ಮಾಡ್ತೀವಿ? ಏನ್ರಿ ಪಾಠಕ್ ಬರ್ರಿ, ಪುಸ್ತಕ ಗೊತ್ತಿಲ್ಲ, ಪುಸ್ತಕ ಎಲ್ಲದೋ ಗೊತ್ತಿಲ್ಲ, ಬರ್ಕೊಳ್ಲಿಕ್ಕೆ ಬರೋದಿಲ್ಲ, ಪೆನ್ ಇಲ್ಲ, ಪೇಪರ್ ಇಲ್ಲ, ನೋಡ್ಲಿಕ್ಕೆ ಕಣ್ಣಿಲ್ಲ, ಕೇಳಿಸೋದಿಲ್ಲ, ಗೋವಿಂದ ಏನು ಬರೋದು ಪಾಠಕ್ಕ? ಎಲ್ಲಾ ಸಾಧನ ಇದ್ರೇನೆ ಏನಾದ್ರೂ ಮಾಡಬಹುದು ಸಾಧನ. ಎಲ್ಲಾ ಸಲಕರಣೆಗಳು ಉಪಕರಣಗಳು ಇದ್ರೇನೆ ಸಾಧನ ಮಾಡೋದು ಕಷ್ಟ. ಹೀಗಾಗಿ ನಾವು ನಮ್ಮ ಮೋಕ್ಷಕ್ಕಾಗಿ ಸಾಧನ ಮಾಡಬೇಕು ಅಂದ್ರೆ ನಮಗೆ ಎಲ್ಲ ಉಪಕರಣಗಳು ಬೇಕು, ಪ್ರಪಂಚ ಬೇಕು. ಆಟ ಆಡ್ಬೇಕು ಅಂದ್ರೆ ಗ್ರೌಂಡ್ ಬೇಕು, ಗ್ರೌಂಡ್ ಇಲ್ಲ ಮಣ್ಣಿಲ್ಲ ಆಟ ಆಡ್ರಿ ಅಂತಂದ್ರೆ ಏನ್ ಆಟ ಆಡ್ತಾರ? ಹೀಗಾಗಿ ನಾವೆಲ್ಲರೂ ಸಾಧನೆ ಮಾಡ್ಲಿಕ್ಕಾಗಿ ಒಂದು ಭೂಮಿ ಬೇಕು, ಒಂದು ಸ್ಥಾನ ಬೇಕು. ಸ್ಥಾನ ಇದ್ರೆ ಸಾಲೋದಿಲ್ಲ, ಮಾಡ್ಲಿಕ್ಕಾಗಿ ಇಂದ್ರಿಯಗಳು ಬೇಕು. ಕೇವಲ ಇಂದ್ರಿಯ ಸಾಲೋದಿಲ್ಲ, ಇಂದ್ರಿಯ ಇರಲಿಕ್ಕೆ ದೇಹ ಬೇಕು. ಕೇವಲ ದೇಹ ಇಂದ್ರಿಯಗಳಿದ್ರೆ ಸಾಲೋದಿಲ್ಲ, ಮನಸ್ಸು ಬುದ್ಧಿ ಜ್ಞಾನ ಬೇಕು.
ಕೇವಲ ಜ್ಞಾನ ಬುದ್ಧಿ ಇದ್ರೆ ಸಾರೋದಿಲ್ಲ, ಅದನ್ನು ಉಪದೇಶ ಮಾಡಿ ಬೆಳೆಸುವಂತಹ ಗುರುಗಳು ಬೇಕು. ಕೇವಲ ಗುರುಗಳಿದ್ರೆ ಸಾರೋದಿಲ್ಲ, ಅವ್ರಿಗೆ ಹೇಳಬೇಕು ಎಂಬ ಬುದ್ಧಿ ಬರಬೇಕು. ಕೇವಲ ಗುರುಗಳೆಲ್ಲೋ ಇದ್ರು ಶಿಷ್ಯರೆಲ್ಲೋ ಇದ್ರು ಅಂದ್ರೆ ಸಾರೋದಿಲ್ಲ, ಅವರಿಬ್ಬರನ್ನ ಒಟ್ಟು ಕೂಡಿಸಿ ಸಮಯ ಬೇಕು, ಹೇಳಲಿಕ್ಕೆ ಸಮಯ ಬೇಕು. ಕೇವಲ ಹೇಳಿದ್ರು ಸಾರೋದಿಲ್ಲ, ಹೇಳಿದ್ದು ಅರ್ಥ ಆಗಬೇಕು. ಹೀಗೆ ಇಷ್ಟೆಲ್ಲ ಇದ್ರೆ ಹೊರತು ಆ ಸಾಧನೆ ನಮ್ಮಿಂದ ನಡೆಯೋದಿಲ್ಲ. ಮತ್ತೆ ಇಷ್ಟೆಲ್ಲ ಮಾಡಿಸಬೇಕು ಅಂತಂದ್ರೆ ಆ ಭಗವಂತನೇ ಮಾಡಿಸ್ಬೇಕಲ್ಲ. ಮತ್ತೆ ಇಷ್ಟೆಲ್ಲ ಮಾಡಿಸ್ಬೇಕು ಅಂದ್ರೆ ಅವನಿಗೆ ನಡ್ತದೆ ಕೆಲಸ. ನನ್ನಿಷ್ಟಕ್ಕೆ ನಾನು ಸುಮ್ಮನೆ ಕೂತಿರ್ತೇನಪ್ಪ ಅಂತ ಕೂತಿದ್ರೆ ನಮ್ಗತಿ ಏನು? ಹೀಗಾಗಿ ಅವನು ಕೇವಲ ನಮ್ಮ ಸೃಷ್ಟಿ ಮಾಡ್ತಿದ್ದಾನೆ, ನಮಗೆಲ್ಲ ಇಂದ್ರಿಯ ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಮಾಡಿಸ್ತಾ ಇದ್ದಾನೆ ಅಂದ್ರೆ ಕೇವಲ ನಮಗಾಗಿ ಅಷ್ಟೇ. ಅವನಿಗಾಗೋದೇನಿಲ್ಲ, ಅವನಿಗೆ ಏನೋ ಲಾಭ ಇಲ್ಲ, ಅವನಿಗೇನು ಪ್ರಯೋಜನ ಇಲ್ಲ. ಹೀಗಾಗಿ ಎತ್ತರ ತ್ರಿಸರ್ಗೋಂ ವೃಷಾ ಅಂತ ಭಾಗವತದಲ್ಲಿ ಹೇಳಿದಂತೆ ಎಲ್ಲ ವ್ಯರ್ಥ ಭಗವಂತನಿಗೆ. ಈ ಸೃಷ್ಟಿ ಮಾಡೋದು ಮಾಡಿಸೋದು ಎಲ್ಲ ಭಗವಂತನಿಗೆ ವ್ಯರ್ಥ, ಆದ್ರೆ ನಮಗೆ ಸಾರ್ಥಕ. ಕೇವಲ ನಮ್ಮ ಸಲುವಾಗಿ, ನಮ್ಮ ಮುಕ್ತಿಯ ಸಲುವಾಗಿ, ನಮ್ಮ ಸ್ವರೂಪಾನಂದ ಅಭಿವ್ಯಕ್ತಿಗೊಳಿಸೋ ಸಲುವಾಗಿ ಭಗವಂತ ಕಾರುಣ್ಯದಿಂದ, ಅದಕ್ಕೆ ದಯಾಬ್ಧಿ ಅಂತಂದ್ರು. ದಯಾಸಾಗರ, ಕರುಣಾಸಾಗರ ಅಂತಂದ್ರು. ಕರುಣಾಸಾಗರನ ಅದಕ್ಕಾಗೇ ಅವನು ಜ್ಞಾನಸಾಗರನಾದರೂ, ಅವನು ಆನಂದ ಸಾಗರನಾದರೂ, ಕರುಣಾಸಾಗರನಾದ ಕಾರಣ ನಮ್ಮ ಸಾಧನೆಗಳು ಮಾಡಲಿಕ್ಕೆ, ನಮ್ಮ ಮೋಕ್ಷಕ್ಕಾಗಿ ಇಷ್ಟೆಲ್ಲ ಜಡ ಪ್ರಪಂಚ ಸೃಷ್ಟಿ ಮಾಡಿ, ಇಷ್ಟೆಲ್ಲ ಜ್ಞಾನ ಸಾಧನಗಳನ್ನು ಸೃಷ್ಟಿ ಮಾಡಿ, ನಮಗೆ ಜ್ಞಾನವನ್ನು ಅಭಿವ್ಯಕ್ತಿಗೊಳಿಸಿ ನಮ್ಮ ಮೋಕ್ಷವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಮೋದ ಬೋಧ ದಯಾಬ್ಧಿ ಭಗವಂತ. ಇಷ್ಟೆಲ್ಲ ಮಾಡಿ ಕೊನೆಗೆ ಎಷ್ಟು ಆತಂಕ ಬರ್ತದೆ ಮತ್ತೆ. ಈಗ ಎಷ್ಟೆಲ್ಲ ಸಾಧನ ಸರಕರಣ ಇದ್ರೂ ಏನೋ ಒಂದು ಆತಂಕ. ಜ್ಞಾನ ಪಡಿಲಿಕ್ಕೆ, ಸಾಧನೆ ಮಾಡ್ಲಿಕ್ಕೆ ಸುತ್ತಿ ಎಲ್ಲ ಇರ್ತಾವ, ಆದ್ರೂ ನಮಗಾಗೋದ್ರಿ ಏನಾರು ಇವತ್ತೇ ಬುದ್ಧಿ ಆಗಿಲ್ಲ, ಏನು ಇವತ್ತು ಯಾಕೋ ಬರೋ ಬುದ್ಧಿ ಆಗಿಲ್ರಿ, ಗೋವಿಂದ ಆಗೋಯ್ತು. ನಾವು ಬುದ್ಧಿ ಹೊಡೆದಾದ್ರೆ ಏನ್ ಮಾಡ್ತೀವಿ. ಹೀಗಾಗಿ ಅನೇಕ ಆತಂಕಗಳು, ಅನೇಕ ವಿಘ್ನಗಳು ಎಲ್ಲ ಬರ್ತವೆ. ಹಾಗೂ ಅದನ್ನೆಲ್ಲ ಪರಿಹಾರ ಮಾಡಿ ಮತ್ತು ಸಾಧನೆ ಮುಂದುವರಿಸುವಂತೆ ಮಾಡುವನು ಅವನೇ. ಹೇಳ್ತಾರೆ, ತನ್ನವರ ಆಧಿ ರೋಗವ ಕಳೆದು. ತನ್ನ ಭಕ್ತರ ಆಧಿ ರೋಗವ. ಆಧಿ ಅಂದ್ರೆ ಮನೋರೋಗ. ರೋಗ ಅಂತಂದ್ರೆ ಶಾರೀರಿಕ ರೋಗ, ಮನಸ್ಸಿನ ರೋಗ, ಮಾನಸಿಕ ರೋಗ ಇರಬಹುದು, ಶಾರೀರಿಕ ರೋಗ ಇರಬಹುದು. ಎಷ್ಟೆಷ್ಟೋ ನಮಗೆ ಆಟಂಕಗಳು ಸಾಧನೆ ಮಾಡ್ಲಿಕ್ಕಾಗಿ. ಅವನ್ನೆಲ್ಲ ಕಳೆದು ಮಹದ್ ಅಪರಾಧಗಳ ನೋಡದಲೇ. ನಾವೇನ್ ಸಣ್ಣ ಪುಟ್ಟ ಅಪರಾಧ ಮಾಡ್ತೀವಿ? ಮಾಡೋದಿಲ್ಲ. ಮಹಾಪಾತಗಳು, ಮಹಾಪರಾಧಗಳೇ ಮಾಡ್ತಾ ಇರ್ತೀವಿ ನಾವು ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿಯೂ. ಅದನ್ನೆಲ್ಲ ನೋಡದೆ ಮತ್ತು ಕ್ಷಮಿಸಬೇಕು, ಎಷ್ಟು ಬಾಧ್ಯತೆ ಭಗವಂತನದ್ದು ನೋಡ್ರಿ. ಹಾಗಾಗಿ ಮಹಾಪರಾಧಗಳ ನೋಡದಲೇ ಸಲಹುವ. ನಮ್ಮ ಅಪರಾಧಗಳನ್ನು ನೋಡದೆ ಕಡೆಗಣಿಸಿ ಭಗವಂತ ನಮ್ಮನ್ನು ಸಲಹುತ್ತಾನೆ, ರಕ್ಷಾ ಮಾಡುತ್ತಾನೆ. ಯಾರಿಗೆ? ಸತತ ಸ್ಮರಿಸುವರ. ನಾವು ಮಾಡತಕ್ಕಂಥದ್ದೇ ನಮ್ಮ ಕರ್ತವ್ಯ ಏನು ಹಾಗಾದ್ರೆ? ಅಂದ್ರೆ ಸತತ ಸ್ಮರಿಸುವವರ. ಯಾವಾಗಲೂ ಸದಾ ಭಗವಂತನ ಸ್ಮರಣೆ ಮಾಡೋದೊಂದೇ ನಮ್ಮ ಕರ್ತವ್ಯ. ಮಿಕ್ಕಿದ್ದೆಲ್ಲ ಭಗವಂತನಿಗೆ ಬಿಟ್ಟದ್ದು. ಹಾಗೆ ಅಷ್ಟಕ್ಕಂತ ನಾವಂತೂ ಏನ್ ಮಾಡ್ಲಾರ್ವೆ? ನಾವೇ ಸಾಧನೆಗಳನ್ನು ಸಂಪಾದನೆ ಮಾಡಿಕೊಳ್ಳಾರ್ವೆ? ಇಂದ್ರಿಯ ದೇಹ ನಮ್ಮಷ್ಟೇ ನಾವು ತಯಾರು ಮಾಡಿ ಸೃಷ್ಟಿ ಮಾಡಿಕೊಂಡು ನಾವೇನಾದ್ರೂ ಹತ್ತಿಟ್ಕೊಂತೀವಿ? ಸಾಧ್ಯನೇ ಇಲ್ಲ. ಹೀಗಾಗಿ ಪ್ರತಿಯೊಂದನ್ನು ಭಗವಂತ ಕೊಡ್ಬೇಕಾಗಿದ್ದೆ. ಈ ದೇಹ ಅವನು ಕೊಡ್ಬೇಕಾಗಿದ್ದೆ, ಬುದ್ಧಿ ಅವನು ಕೊಡ್ಬೇಕಾಗಿದ್ದೆ, ಜ್ಞಾನ ಕೊಡ್ಬೇಕಾಗಿದ್ದೆ, ಇಂದ್ರಿಯಗಳು ಕೊಡ್ಬೇಕಾಗಿದ್ದೆ, ಆ ಇಂದ್ರಿಯದಲ್ಲಿದ್ದು ಶಕ್ತಿ ಅವನು ಕೊಡ್ಬೇಕಾಗಿದ್ದೆ, ಕಾಲ ನಮಗ ಕೊಡ್ಬೇಕಾಗಿದ್ದೆ, ಸಮಯದ ಅವಕಾಶ ಕೊಡ್ಬೇಕಾಗಿದ್ದೆ, ಗುರುಗಳನ್ನು ಕೊಡ್ಬೇಕಾಗಿದ್ದೆ, ಅದರ ಅರ್ಥ ಮಾಡುವಂತೆ ಮಾಡುವವನು ಅವನೇ. ಎಲ್ಲ ಮಾಡ್ಬೇಕಾಗಿದ್ದೆ. ಕೇವಲ ನಮಗೆ ಒಂದೇ ಒಂದು ಕೊಟ್ಟಾನಪ್ಪ, ನೀವು ಸ್ಮರಣೆ ಮಾಡ್ರಿ ಸಾಕಿಷ್ಟೆ, ನೀವು ಇತಾದೆಲ್ಲ ನಾನು ನೋಡ್ಕೊಂತೀನಿ ಅಂತ. ಆ ಒಂದು ಮಾಡ್ಲಿಕ್ಕೂ ನಮಗೆ ಮೈಭಾರ. ಏನ್ ಮಾಡಿ ನಮ್ಮ ಹಣೆ ಬಾರ ಹಂಗದ. ಹೀಗಾಗಿ ಅಷ್ಟು ಸತತ ಸ್ಮರಿಸುವವರ ಈ ಎಲ್ಲ ಅಪರಾಧಗಳನ್ನು ಪರಿಹಾರ ಮಾಡಿ ಎಲ್ಲ ಸಾಧನೆಗಳನ್ನು ಮಾಡಿಸಿ ನಮಗಾಗಿ ಅವನು ಎಲ್ಲ ಅನುಗ್ರಹ ಮಾಡುತ್ತಾನೆ ಅಂತ ಭಗವಂತನ ಆ ಸಾಧನೆ ಮಾಡುವ ಪದ್ಧತಿ, ಆ ಭಕ್ತ ವಾತ್ಸಲ್ಯವನ್ನು ತಿಳಿಸ್ತಾ ಇದ್ದಾರೆ. ನೋಡ್ಕೊಳ್ರಿ, ತನ್ನ ಉದರದಲ್ಲಿರುವ ಮುಖ್ಯ ಪ್ರಾಣ,
ರುದ್ರ, ಇಂದ್ರ, ಮೊದಲಾದ ದೇವತೆಗಳಿಗೆ ದೇಹಗಳನ್ನು ಕೊಟ್ಟು ಪ್ರೀತಿಯಿಂದ ಅವರವರ ಸೇವೆಯನ್ನು ಸದಾ ಸ್ವೀಕರಿಸುತ್ತಾನೆ. ಜ್ಞಾನ ಆನಂದ ಕಾರುಣ್ಯ ಗುಣಗಳ ಸಾಗರನಾದ ಆ ಪರಮಾತ್ಮನು ತನ್ನ ಭಕ್ತರ ಆಧಿವ್ಯಾಧಿಗಳನ್ನು ಪರಿಹರಿಸಿ ಅವರ ಮಹಾಪರಾಧಗಳನ್ನು ಗಮನಿಸದೆ ತನ್ನನ್ನು ಸ್ಮರಿಸುವವರನ್ನು ಸದಾ ಸಲಹುವನು. ಕಠಿಣ ಪದ ಅಂತಂದ್ರೆ ಆಧಿ ಅಂದ್ರೆ ಮನೋರೋಗ ಅಂತ ಬರ್ಕೊಳ್ರಿ. ಸ್ವೋದರ ಸ್ಥಿತ ಪ್ರಾಣ ರುದ್ರೇಂದ್ರಾದಿಸುರರಿಗೆ ದೇಹಗಳ ಕೊಟ್ಟು ಆದರದಿ ಅವರವರ ಸೇವೆಯ ಬಂಧನ ನವರತ. ಮೋದ ಬೋಧ ದಯಾಬ್ಧಿ ತನ್ನವರಾಧಿ ರೋಗವ ಕಳೆದು ಅಪರಾಧಗಳ ನೋಡದಲೆ ಸಲಹುವ ಸತತ ಸ್ಮರಿಸುವರ.
ಇಲ್ಲೇನೋ ಸಂಶಯ ಅದನ. ಮತ್ತೆ ಮುಂದಿನ ಪದ್ಯಕ್ಕೆ ಸಮಯ ಸಾಲೋದಿಲ್ಲ, ನಾಳೆ ನೋಡೋಣಂತೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಕೃಷ್ಣಾರ್ಪಣ. ಅವಚ್ಚಿ ಆರಾಮಿದ್ದಾಳೇನೆ? ಅಂದ್ರೆ ಇವತ್ತೇನ್ ಚಾಮಕೂರ ಪಪ್ಪು ಮಾಡಿದ್ದೆ. ಹಾ 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 ಹಾ. ವೈನಿ ನಾನ್ ನಿನ್ನೆ ಸಂಡಿಗೆ ಮಾಡ್ದೆ, ಇವತ್ತು ಹಪ್ಪಳ ಮಾಡಿನಿ. ಅಯ್ಯಪ್ಪ, ಏನ್ ಸಂಡಿಗೆ? ಏನ್ ಸಂಡಿಗೆ ಸಂಡಿಗೆ? ಇಟ್ಟಿನಿ ನಿನ್ನೆ. ಅಲ್ಲ, ಏನ್ ಇದು ಕುಂಬಳಕಾಯ್ದ? ಹಾ, ಕುಂಬಳಕಾಯ್ದು ಅರಳು ಸಂಡಿಗೆ. ಹಾ 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 ಹಾ. ಇವತ್ತು ಹಪ್ಪಳ ಮಾಡು. ಏನೇನ್ ಹಾಕ್ತಿವಿ? ಕುಂಬಳಕಾಯಿ ಹಾಕ್ತಿವಿ, ಹಸಿಮೆಣಸಿನ್ಕಾಯಿ, ಉಪ್ಪು, ನಿಂಬೆ ಹಣ್ಣು, ಹಿಂಗು. ಸುಮ್ನೆ ಒಂದ್ ಅರಳೆಲ್ಲಿ 12 ಅಲ್ಲಿ ಸೇರ್. ಗಾಂಧಿ ಬಜಾರ್ನ ತಂದಿಯಾ ಲಕ್ಷ್ಮಿ ಅರಳು? ಇಲ್ಲ ಪಾಪ, ಶ್ರುತಿ ತಂದ್ ಕೊಟ್ಟಾಳ. ಒಂದ್ 12 ಸೇರ್ ತಂದ್ ಕೊಟ್ಟಾಳ. ಹ್ಮ್ ಹ್ಮ್ ಬ್ಯಾಂಕ್ ಕಾಲಿಂದ ತಂದ್ ಕೊಟ್ಟಾಳ. ಅದಕ್ಕೆ 100 ಸಂಡಿಗೆ ಇವ. ಹ್ಮ್ ಹ್ಮ್ ಹ್ಮ್. ಸಾಕು, ಸುಮ್ನೆ ಕಲಿಬೇಕು ಅಂತ ಒಳ್ಳೆ ಮಾಡಿದ್ದು. ಬಿಸಿಲದ, ಯಾರು ತಿನ್ನಲ್ಲ ನಮ್ಗೆ. ಬಿಸಿಲದ. ನಾವು ಮೆಣಸಿನ್ಕಾಯಿ ಇಡ್ಬೇಕು ಅನ್ಕೊಂಡೆ ಲಕ್ಷ್ಮಿ, ಉಪ್ಪಚ್ಚಿ ಮೆಣಸಿನ್ಕಾಯಿ. ಹ್ಮ್. ಆದ್ರೆ ವೇಣು ಅಂತಾರ, ಇಲ್ಲಿ ಅಪಾರ್ಟ್ಮೆಂಟ್ನಾಗ ಮ್ಯಾಲ ಏನು ಯಾರು ಏನು ಇಟ್ಕೋಬಾರ್ದು. ಅಯ್ಯೋ ಕರ್ಮನೆ. ಅದಕ್ಕೆ ನಾನು ಏನೋ ಉಪ್ಪಚ್ಚಿ. ವರಂಡದಾಗ ನೋಡಿದ್ರೆ ಸ್ವಲ್ಪತ್ತೇ ಬಿಸಿಲು ಇರತ್ತ, ಬಾಳ ಬಿಸಿಲು ಇರಲ್ಲ. ಹ್ಮ್. ಅದಕ್ಕೆ ಮೆಣಸಿನ್ಕಾಯಿ ಒಂದೇ ಇಟ್ಕೊಂಬೋಣ ಸುಮ್ಮನೆ ಅಂತ ಅನ್ಕೊಂಡೆ. ಸಂಡಿಗಳಂದ್ರೆ ಅವು ಚಂದ ಒಣಗ್ಬೇಕು. ಶಿರೀಷ ಮನ್ಯಾಗ ಇಡ್ಬೇಕ? ಫೆಬ್ರವರಿನಾಗ ಇಡ್ಬೇಕು. ಮಾರ್ಚ್ ಬಂದ್ಬಿಡ್ತು, ಇವಾಗ ಹೌದು, ಇನ್ನು ಮಳಿನೇ ಶುರುವಾಗ. ಶುರುವಾಗೋಗತ್ತೆ. ಹ್ಮ್. ಅರಳು ಸಂಡಿಗೆ ಚಂದ ಆಗ್ತದ, ಬಾಯಿ ರುಚಿ. ಏನ್ ಮಾಡ್ತಾ ಇದೀರಿ ಸುನಂದ, ಉಮಾ? ಏನ್ ಮಾಡ್ತಾ ಇದ್ದೀರಿ? ಆ, ಹೌದಾ? ಅಲ್ಲ, ಏನೋ ಡಬಾ ಡಬಾ ಪಾತ್ರೆ ಶಬ್ದ ಆಗ್ತದ. ಏನ್ ಮಾಡ್ತಾ ಇದ್ರಿ? ಹೌದಾ? ಹಾ ಹಾ. ಅಲ್ಲ, ಅವ್ರು ಆಚಾರ ಮ್ಯೂಟ್ ಮಾಡ್ಕೊಂಡ್ರೆ ನಿಮಗ್ ಕೇಳಿಸೋದ್ ಹೆಂಗ? ಅದಕ್ಕೆ ಅವ್ರ ಪಾಪ ಮ್ಯೂಟ್ ಮಾಡ್ಕೊಳಕ್ ಆಗಲ್ಲ. ಹೌದೇ, ಅಲ್ಲ ನಾವು ಮ್ಯೂಟ್ ಮಾಡ್ಕೋಬಾರ್ದು ಬೋದು, ಅವ್ರು ಮ್ಯೂಟ್ ಮಾಡ್ಕೊಳಕ್ ಆಗಲ್ಲಲ್ಲ.
ನಮ್ಗ ಅಪಾರ್ಟ್ಮೆಂಟ್ಗಳಾಗಿರೋರಿಗೆ ಮಠ ಸಂಡಿಗೆ ನಮಗ ಗತಿ ಅಷ್ಟೇ. ಹ್ಮ್ ಏನ್ ಮಾಡ್ಬೇಕು? ಅಲ್ಲ ಅಷ್ಟು ರೊಕ್ಕದೋಗ ನಾವ್ ದಂಡಿ ಇಟ್ಕೋಬೋದಲ್ಲ ಅಂತ ನಂಗೆ ಒದ್ದಾಟ ಆಗುತ್ತೆ. ಏನ್ ಮಾಡ್ಬೇಕು ಇನ್ನು? ಯಾ ಮಾಡಲ್ಲ ಕರಿಯಲ್ಲ ತಿನ್ನಲ್ಲ ವೈನಿ, ಸುಮ್ನೆ ಮಾಡ್ಬೇಕು ಪದ್ಧತಿ ಅಂತ ಮಾಡ್ತದ ಅಷ್ಟೇ, ಒಂದು ದಿನ ಕರಿಯಲ್ಲ. ಅವ್ ವರ್ಷ ಮುಗಿದ್ರ ಅವೆಲ್ಲ ಹಂಗೆ ಇರ್ತಾವ. ಅಯ್ಯೋ ಹಾಗೆ ಹೋಗ್ತದ ಪಾಪ. ವೇಣುಗ ಬಾಳ ಇಷ್ಟ, ಅವ್ರಿಗೆ ಯಾವಾಗಲೂ ಸಂಡಿಗಳು ಇಂಥವು ಬೇಕು ಮನ್ಯಾಗ. ಹ್ಮ್ ಏನು ಮಾಡ್ಲಕ್ಕ ಆಗಲ್ಲ. ಹ್ಮ್ ಒಂದ್ 2 ದಿವಸ ಶಿರೀಷಾ ಮನಿಗ್ ಬರ್ರಿ ವೈನಿ, ಅಲ್ಲಿ ಇಟ್ರ ಆಯ್ತು ಮಾಡೋಣಂತ. ಅಯ್ಯೋ ಅಯ್ಯೋ ಇವಾಗ ಎಲ್ಲಿ ಬರ್ತೀನಾಗ್ಲಿ, ಮೇನಾಗ ಬರ್ತೀನಿ ಅಲ್ಲಿಗೆ. ಹಾ ಅವಾಗ ಇಡುವಂತ್ರಿ. 1 ತಿಂಗಳು ಬರ್ತೀನಿ ಅವಾಗ. ಹಾ ಅವಾಗ ಇಟ್ರ ಆಯ್ತು, ಹಪ್ಳ ಸಂಡಿಗೆ ಮಾಡ್ಬೋದು. ಮೇನ ಕೂಡ ಬಿಸಿಲು ಬೇಕದ. ಹೌದು ಇದ್ದೂರ್ನಾಗೆ. ಸರಿ ವೈನಿ ಆಯ್ತು, ಎಲ್ಲಾರಿಗೂ ನಮಸ್ಕಾರ, ಇಡ್ಲಾ? ಹಾ ಹಾ ಲಕ್ಷ್ಮಿ ಇವತ್ತು ಪುರಾಣ ಅದನ? ಇವತ್ತಿಲ್ಲ, ನಿನ್ನೆಗೆ ಮುಗೀತು ವೈನಿ. ಹೌದಾ? ಮತ್ತೆ ಮುಂದಿನ ನಾನು ತಿಂಗಳು ಕೇಳ್ತಾ 18ನೇ ಇದ್ದೀನಿ ತಾರೀಕು. ಆನ್ಲೈನ್ನಾಗ. 25ನೇ ತಾರೀಕು ಕೇಳೀನಿ, ಇನ್ನ 3 ದಿನದ ಕೇಳೋದದ. ನಿನ್ನೆ ಲಾಸ್ಟ್. ನಾ ಮತ್ತೆ ಮುಂದಿನ ತಿಂಗಳು 18 ಇಂದ 23 ತನಕ ಇರ್ತದೆ.